ಬಡ ಮಹಿಳೆ ಮೇಲೆ ಮಾರ್ವಾಡಿ ಅಂಗಡಿ ಮಾಲೀಕರ ರೌಡಿಸಂ. ಮಾರ್ವಾಡಿಗಳ ರೌಡಿಸಂ ಅನ್ನ ಖಂಡಿಸಿದ ರಾಜ್ಯ ಮಹಿಳಾ ಆಯೋಗ. ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಮಾಲೀಕರ ವಿರುದ್ಧ ಕ್ರಮಕ್ಕೆ ಈಗ ಮಹಿಳಾ ಆಯೋಗ ಆಗ್ರಹಿಸಿದೆ. ಮಾಲೀಕ ಉಮೇದ್ ರಾಮ್ ಹಾಗೂ ಮಹೇಂದ್ರ ಸಿರ್ವಿ ಮೇಲೆ ಕ್ರಮಕ್ಕೆ ಒತ್ತಾಯ. ಉಪ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಮಹಿಳೆ ಮೇಲೆ ನಡೆದಿರತಕ್ಕಂತ ಅಮಾನುಷ ಕೃತ್ಯ ಮಹಿಳಾ ಆಯೋಗ ಖಂಡಿಸುತ್ತೆ. ಆರೋಪಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಯೋಗ ಆಗ್ರಹಿಸಿದೆ. ಕೈಗೊಂಡ ಕಾನೂನು ಕ್ರಮದ ವರದಿ ಮಹಿಳಾ ಆಯೋಗಕ್ಕೆ ಕಳಿಸಿಕೊಡುವಂತೆ ಮನವಿಯನ್ನ ಕೂಡ ಮಾಡಲಾಗಿದೆ. ನಿನ್ನೆ ನಡೆದಂತಹ ಒಂದು ಘಟನೆ ಇದು. ಎಲ್ಲಾ ಕಡೆ ಈ ಒಂದು ವಿಡಿಯೋ ವೈರಲ್ ಆಯಿತು. ಸೀರೆಯನ್ನ ಟಚ್ ಮಾಡಿದ್ದಕ್ಕೆ, ಸೀರೆಯನ್ನ ಸುಮ್ಮನೆ ಟಚ್ ಮಾಡಿದ್ದಕ್ಕೆ ಮಾರ್ವಾಡಿ ಮಾಯಾ ಸಿಲ್ಕ್ ಮಾಲೀಕ A1 ಉಮೇದ್ ರಾಮ್ ಹಾಗೂ ಅಲ್ಲಿ ಕೆಲಸ ಮಾಡತಕ್ಕಂಥ ಮಹೇಂದ್ರ ಸಿರ್ವಿ ಇವರಿಬ್ರು ಸೇರ್ಕೊಂಡು ಇದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಒಂದು ಗುಂಪು, ಮಾರ್ವಾಡಿ ಗುಂಪು ಅನ್ನೋದು ಇರುತ್ತಲ್ಲ, ಎಲ್ಲರೂ ಸೇರ್ಕೊಂಡು ಹಿಗ್ಗಾಮುಗ್ಗ ಆ ಮಹಿಳೆ ಅನ್ನೋದನ್ನ ಗಮನಿಸಿದೆ. ಬಡ ಮಹಿಳೆ ಅನ್ನೋದನ್ನ ಗಮನಿಸಿದೆ ಹಿಗ್ಗಾಮುಗ್ಗ ಥಳಿಸಿದ್ದ. ಇದಾದ ನಂತರ ಈ ವಿಡಿಯೋ ಯಾವಾಗ ವೈರಲ್ ಆಯ್ತು, ಆ ವಿಡಿಯೋ ಇಟ್ಕೊಂಡು ಆ ಮಹಿಳೆ, ಅದ್ರ ಜೊತೆಗೆ ಅಲ್ಲಿ ಆಕೆಯ ಮಗ ಕೂಡ ಇದ್ದಾನೆ, ನೀವು ಅದನ್ನ ಕೂಡ ಗಮನಿಸಬಹುದು. ಆ ಮಗನನ್ನ ಅದೇ ಮಾರ್ವಾಡಿ ಗುಂಪು, ಆ ಗುಂಪು ಇಟ್ಕೊಂಡಿರೋದನ್ನ ನೀವು ಗಮನಿಸಬಹುದು. ಬಡ ಮಹಿಳೆ ಮೇಲೆ ಮಾರ್ವಾಡಿ ಅಂಗಡಿ ಮಾಲೀಕರ ಒಂದು ರೌಡಿಸಂ ಹೆಚ್ಚಾಗಿದೆ. ಎಸ್ಪೆಷಲಿ ಅವೆನ್ಯೂ ರೋಡ್ ಅಲ್ಲಿ ಮಾರ್ವಾಡಿಗಳ ರೌಡಿಸಂ ಅನ್ನ ಈಗ ರಾಜ್ಯ ಮಹಿಳಾ ಆಯೋಗ ಖಂಡಿಸಿದೆ. ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಅನ್ನುವಂತಹ ಒಂದು ಅಂಗಡಿ, ಅದು ಅಂಗಡಿ ಮಾಲೀಕ ಉಮೇದ್ ರಾಮ್ ಹಾಗೂ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಹೇಂದ್ರ ಸಿರ್ವಿ, ಇವರಿಬ್ಬರ ಮೇಲೆ ಕ್ರಮಕ್ಕೆ ಈಗ ರಾಜ್ಯ ಮಹಿಳಾ ಆಯೋಗ ಒತ್ತಾಯ ಮಾಡಿದೆ. ಉಪ ಪೊಲೀಸ್ ಆಯುಕ್ತರಿಗೆ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ. ಆ ಪತ್ರದ ಪ್ರತಿಯನ್ನ ನೀವು ಗಮನಿಸಬಹುದು.